ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ತಂದೆ ಮನೆ ದೇವ್ರು ಇದೆಯಲ್ಲ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಛತ್ರಿ ಇಡೋರೊಬ್ರು, ವಿಡಿಯೋ ಮಾಡೋರೊಬ್ರು. ಒಂದು ಬೆನಿಫಿಟ್ಸ್ ಏನು ಛತ್ರಿ ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಯ್ ಲಕ್ಷ್ಮಿ, ಹಾಯ್ ಮಾಡು. ನೋಡಿ ಫ್ರೆಂಡ್ಸ್, ಎಲ್ಲರೂ ಬ್ಲೂ ಯಾರು ಮಾತಾಡ್ಕೊಂಡಿಲ್ಲ, ಆದ್ರೂ ಎಲ್ಲ ಬ್ಲೂ ಹಾಕೋ ಬಂದವ್ರೆ. ನಾನು ಚಿನ್ನು ಮಾತ್ರ ಪಿಂಕ್, ನಮ್ಮ ಅಮ್ಮನೂ ಬ್ಲೂ ಪ್ಯಾಂಟ್ ಹಾಕೊಳ್ಳೋರು. ನಮ್ಮಪ್ಪ ವೈಟ್ ಶರ್ಟು, ಬ್ಲೂ ಪ್ಯಾಂಟ್ ಹಾಕೋರೆ. ನಾನು ಪಿಂಕ್. ಕರೆಕ್ಟಾಗಿ ಹಾಕಿದ್ದೀನಾ? ಸರಿ. ನಾನು ಮಹಿನೂ ಬ್ಲೂ ಹಾಕಿದ್ದಾರೆ, ನಾನು ನಮ್ಮ ಚಿನ್ನು ಮಾತ್ರ ಪಿಂಕ್ ಹಾಕಿದ್ದೀವಿ ಅಷ್ಟೇ. ಈಗ ಅವರೆಲ್ಲ ಕಾರಲ್ಲಿ ಬರ್ತಾರೆ. ಪಾಪುನ ಇರ್ರಿ ಒಂದು ನಿಮಿಷ ಪುಟ್ಟಣಿ ಬಾಯ್. ಪಪ್ಪನ ಜೊತೆ ಬರ್ತೀನಿ ನಾನು. ಅವ್ರೊಬ್ಬರೇ ಬರ್ತಾರೆ ಹಿಂಗೆ. ಆ್ಯಕ್ಚುಲಿ ಕಾರಲ್ಲೇ ಹೋಗಬೇಕಾಗಿತ್ತು, ಬಟ್ ಜಾಗ ಸಾಲ್ಟೇಜ್ ಆಗುತ್ತೆ, ಇಕ್ಕಟ್ಟಲ್ಲಿ ಹೋಗೋದು ಬೇಡ ಅಂತ ಹೇಳಿ ನಾನು ಮಹಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಈ ಬ್ರಿಡ್ಜು ಹೊಸ್ದಾಗಿ ಕಟ್ಟಿರೋದು ಸುಗ್ನಳ್ಳಿ ಹತ್ರ. ಲಾಸ್ಟ್ ಇಯರು ಮಳೆ ಬಂದು ಜೋರಾಗಿ ಮಳೆ ಬರ್ತಿತ್ತಲ್ಲ, ಹಾಗಾಗಿ ಹಳೆ ಬ್ರಿಡ್ಜ್ ಏನಿತ್ತು ಅದು ಕುಸಿದೋಗ್ಬಿಟ್ಟಿತ್ತು. ಎಲ್ಲೂ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ನೋಡ್ತಾ ಇದ್ದೀರಲ್ವ, ಈ ಬ್ರಿಡ್ಜು ಕುಸಿದೋಗ್ಬಿಟ್ಟಿತ್ತು. ಅದೆಲ್ಲ ನ್ಯೂಸಲ್ಲೆಲ್ಲ ಬಂದಿದೆ. ಏನು ಮಾಡ್ತಾವ ನನ್ನ ಮಗ? ಈಗ ನಾವಿಲ್ಲಿ ಬಿಡದಿ ಹತ್ರ ಸ್ಟಾಪ್ ಕೊಟ್ಟಿದ್ದೀವಿ. ಏನಕ್ಕೆ ಅಂತ ಹೇಳಿದರೆ, ದೇವ್ರಿಗೆ ಪೂಜೆ ಸಾಮಾನೆಲ್ಲ ತಗೊಳ್ತಾ ಇದ್ರು ಅಪ್ಪ. ಹಾಗಾಗಿ ನಾವು ಪಾಪು ಏನು ಮಾಡ್ತಿದ್ದಾನೆ ಅಂತ ನಾನು ಒಂದು ಸಲ ಚೆಕ್ ಮಾಡೋಣ ಅಂತ ಬಂದಿದ್ದೆ. ಅವನು ಆರಾಮಾಗಿ ಆಟ ಆಡಿಕೊಂಡು ಅಥವಾ ಸೈಲೆಂಟಾಗಿ ಹೊರಗಡೆ ಏನು ಕಾಣಿಸ್ತಿದೆ ಅದನ್ನು ನೋಡ್ಕೊಂಡು ಅವನು ಆರಾಮಾಗಿ ಕೂತಿದ್ದ. ಆ್ಯಂಡ್ ಅದಾದಮೇಲೆ ದೇವಸ್ಥಾನಕ್ಕೆ ಬರ್ತೀವಿ. ಈ ದೇವಸ್ಥಾನ ಬಂದು ನಮ್ಮ ಅಪ್ಪನ ಮನೆ ದೇವರು, ಹೆಣ್ಣು ದೇವರು, ಹುಚ್ಚಮ್ಮನ ದೇವಸ್ಥಾನ ಅಂತ. ಸೊ ಇದನ್ನು ನಾನು ಫಸ್ಟ್ ಟೈಮ್, ನಾನು ಮಾತ್ರ ಅಲ್ಲ, ನಮ್ಮ ಅಕ್ಕ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನನ್ನ ತಮ್ಮನೂ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ನಾವು ಹುಟ್ಟಾಗಿಂದನೂ ಈ ದೇವಸ್ಥಾನಕ್ಕೆ ಬಂದೇ ಇಲ್ಲ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಎಲ್ಲರೂ ಬ್ಲೂ ಹಾಕಿದ್ದಾರೆ. ಡಾರ್ಕ್ ಬ್ಲೂ ಆಗಿರ್ಬೋದು, ಸ್ಕೈ ಬ್ಲೂ ಆಗಿರ್ಬೋದು, ಒಟ್ನಲ್ಲಿ ಬ್ಲೂ ಡ್ರೆಸ್ಸಲ್ಲಿ ಅವರೆಲ್ಲ ಇದ್ದಾರೆ. ನಾನು ಮತ್ತು ನಮ್ಮ ಚಿನ್ನು ಮಾತ್ರ ಪಿಂಕ್ ಡ್ರೆಸ್ ಹಾಕಿದ್ದೀವಿ. ಇದು ಎಷ್ಟು ಕೋ-ಇನ್ಸಿಡೆನ್ಸ್ ಅಂದರೆ, ಒಬ್ಬರೂ ಮಾತಾಡ್ಕೊಂಡಿಲ್ಲ ನಾವು ಈ ಕಲರ್ ಡ್ರೆಸ್ನ ವೇರ್ ಮಾಡ್ತಾಯಿದ್ದೀವಿ ಅಂತ. ಬಟ್ ಕೋ-ಇನ್ಸಿಡೆನ್ಸ್ಲಿ ಎಲ್ಲ ಬ್ಲೂ ಹಾಕಿದ್ರು. ನಮ್ಮ ಚಿನ್ನೂ ಕೂಡ ಒಂಚೂರು ಬ್ಲೂ ಪ್ಯಾಂಟ್ ಮತ್ತು ಬ್ಲೂ ವೇಲಿತ್ತು. ಬಟ್ ನಾನು ಮಾತ್ರ ಫುಲ್ ಪಿಂಕಲ್ಲೇ ಇದ್ದೆ. ಸಿಕ್ಕಾಪಟ್ಟೆ ಯಾವತ್ತು ನೋಡೇ ಇಲ್ಲ ನೀನು? ನೋಡಿಲ್ವಾ? ಯಾಕೆ ಅಪ್ಪ ಅಮ್ಮ ತೋರಿಸಿಲ್ವಾ? ಮಾಮಿ ಇರಬೇಕು ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಹೋಯ್. ನಾನು ನೋಡಲ್ಲ, ಹೋಯ್. ನಾನು ನೋಡಲ್ಲ. ಹೋಯ್. ಮಾತಾಡ್ಸಲ್ಲ. ಹೋಯ್. ಇಲ್ಲಿ ಪುಟಣಿ ನೋಡಲ್ವಂತೆ. ಪುಟಣಿ ಸುಮ್ಮನೆ ಪಾಪ ಪುಟಣಿ ನೋಡ್ಬೇಕು. ಸುಮ್ಮನೆ ಪಾಪ ಚಿನ್ನು ಜೆ ಕೈ ಮುಗಿತಿದ್ಯಾ? ಅವನೇನು ಮಾಡ್ತಾನೆ? ಅದೇ ನಾವು ಫ್ರೀ ಇದ್ದಾಗ ಮಾತ್ರ. ಆಗಲ್ಲ, ಆಗೋಯ್ತು ಬಿಡು. 2 ಸೀನ್ ನೋಡಿದ್ಬಿಟ್ಟೆ. 1 ಸೀನ್ ನೋಡಿದ್ರೆ ಕಷ್ಟ ಆಗಿರೋದು, 2 ಸೀನ್ ನೋಡಿದ್ಬಿಟ್ಟೆ. ಶಕ್ತಿ ಆಯ್ತೈತೆ.
ಈ ದೇವಸ್ಥಾನ ನೋಡೋದಕ್ಕೆ ತುಂಬ ಚಿಕ್ಕದಾಗಿದೆ, ಬಟ್ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಇದಾದಮೇಲೆ ಪಾಪುಗೆ ಅಲ್ಲಿ ದೇವಸ್ಥಾನದ ಹತ್ರ ಮಲಗಿಸ್ಬಿಟ್ಟು ಅದಾದಮೇಲೆ ಅಲ್ಲಿಂದ ಹೊರಡ್ತೀವಿ. ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಾನು ಯಾವುದೇ ವೀಡಿಯೋನ ಎಡಿಟ್ ಮಾಡಿಲ್ಲ, ಹೇಗಿದೆಯೋ ಅದೇ ರೀತಿ ರಾ ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡೋದಕ್ಕೆ ನಮ್ಮ ಲಿಶಾನ್ ಬಿಡ್ತಾನೆ ಇಲ್ಲ. ಎಷ್ಟು ಹಿಂಸೆ ಕೊಡ್ತಿದ್ದಾನೆ ಅಂದರೆ, ನಾನು ವೀಡಿಯೋ ಏನಕ್ಕೆ ಲೇಟ್ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಇದೇ ಕಾರಣನೇ. ನಿದ್ದೆ ಮಾಡ್ತಾವನೆ ನನ್ನ ಮಗ. ಫಿಗರ್ ಕಣ್ ಹೇಳವ, ಅದನ್ನು ಹೇಳೋದು ಬೇರೆನೆ. ಇವರೆಲ್ಲರೂ ಗೇಮ್ ಆಡೋದು ಬಿಡವ, ಇವರೆಲ್ಲೋದ್ರೂ ವಿಡಿಯೋ ಮಾಡೋದು ಬಿಡಲ್ಲ, ಇವರೆಲ್ಲರೂ ನನ್ನ ತಲೆ ತಿನ್ನೋದು ಬಿಡಲ್ಲ. ಗಾಳಿ ಬೇಡ ಚಿನ್ನ, ಪಪ್ಪನ ಜೊತೆ ಬರ್ತೀನಿ ಅಂತ. ಇವಳಂತೂ ನಿದ್ದೆ ಮಾಡೋದಂತೂ ಬಿಡೋದೇ ಇಲ್ಲ. ಇವಳು ನಿದ್ದೆ ಮಾಡ್ತಾಳೆ. ಇವಳು ಲಿಶಾಂತ್, ಇಲ್ಲಿ ಲಿಶಾಂತ್, ಇಲ್ಲಿ ಮಗ್ನೆ ಪುಟಾಣಿ. ಹಾಂ, ಸೌಂದರ್ಯ ಚೇತನ್ 21@gmail.com 21@gmail.com. ಯಾರಿಗದು? ಪುಟಾಣಿ ಅಲ್ಲೋಡು, ಅವ್ರ ಕೈ ಹಿಂಗ ತಪ್ಕೊಳ್ತಾವನೆ ಮಗನೇ. ಇಲ್ಲೋಡೆ, ಅಲ್ಲೋಡ್ರಿ ನನ್ ನೋಡು ಒಂಚೂರು ಪ್ಲೀಸ್ ಕಣೆ. ನನ್ನ ಜೊತೆನೆ ಬರ್ಬೇಕಮ್ಮ ಮೊನ್ನೆ. ಮುಚ್ಚು ತಂದ ಇದು, ನನ್ನ ತಂದ ಇದು. ನಿದ್ದೆ ಬರ್ತದೆ ಲಿಶಾಂತ್ಗೆ, ನಿದ್ದೆ ನಿದ್ದೆ. ಬಂಗಾರಿ ಬಂಗಾರಿ, ನಾನು ವೈಶು ಫುಲ್ ಡ್ರೆಸ್ಸಲ್ಲಿ ಮಿಂಚ್ತಾ ಇದ್ದೀನಿ. ಬಾವ ಅಂತ ಯಾವಾಗಲೂ ಫೋನಲ್ಲಿ ಬ್ಯುಸಿ, ಅವ್ರಂತೂ ಗೇಮಲ್ಲಿ ಬ್ಯುಸಿ ಮೈ. ಅದ್ರಿಗೆ ಫೋನ್ ಇಟ್ಕೊಂಡೈತ, ನಾವು ಫೋನ್ ಇಟ್ಕೊಂಡು ಗೇಮಲ್ಲಿ ಬ್ಯುಸಿ ಮೈ. ಬಾಬಾ ನೋಡಿ ಹಿಂಗೆ ಬಿಡ್ಡ, ಇದು ನನ್ನ ಅಡ್ಡ. ಇವು ನಿದ್ದೆ ನಿದ್ದೆ, ಇದು ನಿದ್ದೆ ಮಗ, ಇದು ನಿದ್ದೆ ಮಗ. ಇದು ಬನ್ರಿ ಲಶ್ವಿಕೆಲ್ಲ. ಲಶ್ವಿಕು ಕುತ್ಕೊಂಡು ಫುಲ್ ಜ್ಯೂಸ್ ಕುಡಿದು. ಇದು ನಿಲ್ಸೋನು ರೇ, ಇದು ಇಳಿಸ್ರಿ ಗ್ಲಾಸು. ಕಳ್ಳ ಕಳ್ಳ ಕಳ್ಳ. ಲಶ್ವಿಕ್, ನಾವ್ಯಾರೋ ಜ್ಯೂಸ್ ಕುಡಿಯೋದು ಬೇಡವಾ? ಲಶ್ವಿಕ್ ನಾವು ಜ್ಯೂಸ್ ಕುಡಿಯೋದು ಬೇಡವಾ? ಅದು ಇದು ಕ್ಯಾಬ್ ಬೀಳಿಸ್ಬಿಟ್ಟವನ, ಅದಕ್ಕೆ ಮಲ್ಗುಪ್ಟವನ. ಎದ್ದವನೇ. ಅಲ್ಲಿಂದ ಹೊರಟು ನಾವು ಉಡುಪಿ ಉಪಚಾರಕ್ಕೆ ಬಂದಿದ್ದೀವಿ. ಇದು ಕೂಡ ಬಿಡ್ದಿಲೇ ಇರೋದು. ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ, ಹಳೆ ವಿವರ್ಸ್ಗೆ ಉಡುಪಿ ಹೋಟ್ಲು ತುಂಬ ಚೆನ್ನಾಗಿರುತ್ತೆ ಅಲ್ಲಿನ ಫುಡ್ಡು. ಹಾಗಾಗಿ ನಾವು ಇಲ್ಲಿ ಉಡುಪಿ ಹೋಟ್ಲಿಗೆ ಬಂದಿದ್ದೀವಿ. ಇದಿರೋದು ಬಿಡದಿಲಿ. ಸೊ ಇಲ್ಲಿಂದ ನಾವು ಊಟ ಮಾಡಿಕೊಂಡು ಅದಾದಮೇಲೆ ಎಲ್ಲ ಮನೆಗೆ ಹೊರಡ್ತೀವಿ. ತುಂಬ ದಿನಗಳಾದಮೇಲೆ ಈ ರೀತಿ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದು. ಇಲ್ಲಿ ನನ್ನ ತಮ್ಮ ಒಬ್ಬ ಮಾತ್ರ ಮಿಸ್ ಆಗಿದ್ದಾನೆ. ಏನಕ್ಕೆ ಅಂದರೆ ಅವನಿಗೆ ಕಾಲೇಜಲ್ಲಿ ಏನೋ ಫಂಕ್ಷನ್ ಇತ್ತು ಅಂತ ಹೇಳಿ ಅವನು ಬಂದಿರಲಿಲ್ಲ. ಸೊ ವೀಕೆಂಡ್ ಇರೋದ್ರಿಂದ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡೆ ಹೊರಟ್ವಿ. ಬಟ್ ನನ್ನ ತಮ್ಮ ಒಬ್ಬ ಮಾತ್ರ ಮಿಸ್ ಆದ ಅಷ್ಟೇ. ಅದು ಬಿಟ್ಟರೆ ಏನೋ ಒಂಥರ ತುಂಬ ಚೆನ್ನಾಗಿತ್ತು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆಲಿ ಇರೋದು. ನಾವಿಲ್ಲಿ ಊಟಕ್ಕೆ ಬಂದಾಗ 2:45, ಹತ್ತತ್ರ 3 ಗಂಟೆ ಆಗಿತ್ತು. ನೋಡ್ತಿರ್ಬೋದು ನೀವಿಲ್ಲಿ. I love you, madam. I love you, madam.
I love you. I love you. ಮಗ ನೋಡಿ ಫ್ಯಾನ್ಗೆ ಫ್ಯಾನ್ ಇವನು. ಸುಸು ಮಾಡ್ತಿದ್ದಂತೆ. ಫ್ಯಾನ್ ಏನೇ ಹೊರಗಡೆ ಅಪ್ರೂಪಕ್ಕೆ ಬಂದಿದೆ ಅಂತ ಏನೋ ಮೇಯ್ತಿದ್ಯಾ? ಏನು ಆರ್ಡ್ರ್ ಮಾಡಿದ್ಯಾ? ಇಲ್ಲ ನಿಂಗೂ ಕೊಡ್ತೀನಿ, ಸುಮ್ಮನೆ ನಿಂಗೂ ಕೊಡ್ತೀನಿ. ಓಕೆನಾ? ಲಕ್ಷ್ಮಿ ನೋಡಿ ಫ್ರೆಂಡ್ಸ್, ನನ್ನ ಬಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದೀನ. ಯಾವಾಗಲೂ ಬಟ್ಟೆ ಇಟ್ಕೊಂಡು ತೋರಿಸ್ತಾ ಇರ್ತಾನೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಅಂತ ಕಣ್ಣಕ್ಕೆ ಬೀಳ್ತೈತೆ. ಮಸಾಲೆ ದೋಸೆ ಎಲ್ಲ ಇದೆ, ಬೇಗ ಕೊಟ್ಬಿಡು. ಮಸಾಲೆ ಸೆಟ್ ಎಲ್ಲ ನೀನಿದ್ಯಲ್ಲ ಏನು ತೋರಿಸ್ಬೇಕು? ಮಮ್ಮಿ ಯೂಟ್ಯೂಬ್ಗೆ ಹಾಕ್ತಾಳೆ, ಯಾವಾಗ ನೋಡ್ರೆ ಏನೋ ನಿಂದು ನನ್ನ ಬಿಟ್ಟು ಬರ್ತಿದ್ಯಾ? ಅಲ್ಲಿ ಬಂದಿರೋದು ಶಾಂತ ನಾವು ಮಮ್ಮಿ ಚೆಲ್ಲಿ ನೋಡು, ಇಲ್ಲಿ ಕೃಷ್ಣನ ದೇವಸ್ಥಾನದಲ್ಲಿ ಹಿಂಗೆ ಇದಾಗ್ತಾ ಗೊತ್ತಾ, ಹಂಗೆ ಕಾಣಿಸ್ತಾವಳು. ಅವಳು ಫುಲ್ ರುಚಿ ಆಗ್ಬಿಟ್ಟವಳೆ ಶೆಕೆಗೆ. ಹಂಗೆ ಮಾಡಿ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ರಲ್ಲ ನೀವು. ಸೋನು ಸೇಮ್. ಅವ್ನು ನಿದ್ದೆಯಿಂದ ಎದ್ದವನು ಇವಾಗ. ಸೇಮ್ ಹಂಗೆ ನಿಶಾನ್ ಮೊಮ್ಮ ತಿನ್ನೋಣ. ಮೊಮ್ಮ ತಿನ್ನೋಣ ನಾವು. ಹಾಯ್, ಇಲ್ಲಿ ನಿಶು ಇಲ್ಲಿ ಪುಟಾಣಿ ಅವನು ಮಗನೇ ಶಾಕ್ ಅಲ್ಲಿ ನೋಡ್ದವನು ಅವನು. ಎಲ್ಲ ಶಾಕಲ್ಲಿ ಏನಿದು ಲೈಟ್ಸ್ ಎಲ್ಲ ಇದೆಯಲ್ಲ ಅಂತ ಅವನು ಫುಲ್ ಶಾಕ್ ಅವನಿಗೆ. ವಾವ್, ಏನು ಸೌಂಡ್ ನೋ ಸೌಂಡ್, ನಾವು ಸೌಂಡ್ ಲೆಸ್ಸು, ಸೌಂಡ್ ಮಾಡಬಾರ್ದು. ಏಯ್, ಯಾರದು ಸೌಂಡ್ ಮಾಡಿದ್ರು? ರಿಯಾಕ್ಷನ್ ನೋಡು. ಹೇಳೋದು ಅರ್ಥ ಆಯ್ತಿಲ್ವಾ? ಹೇಳ್ಬೇಕಾ ಬೇಡವಾ? ಕಟ್ಕಿಸ್ಬಿಟ್ಟನ್ ಕಣವ. ಆಮೇಲೆ ಅಪ್ಪ ಮಗ ಇಬ್ರು ಒಂದೇ ಮ್ಯಾಚಿಂಗ್. ನಾನು ಮಾತ್ರ ಡಿಫ್ರೆಂಟ್. ಇವರೆಲ್ಲ ಮ್ಯಾಚಿಂಗ್ ನೀನು ಮ್ಯಾಚಿಂಗ್ ಗುಂಪಿಗೆ ಸೇರದ ಪದ ಆಗ್ಬಿಟ್ಟಿದೀವಿ ಎಲ್ಲ ಬ್ಲೂ. ಹಂಗೆ ಆಡೋದು ಹಂಗೆ ಆಡೋದು ನಾವೆಲ್ಲ ಒಂದಾದ್ರೆ ನೀವಿಬ್ಬರೇ ಬೇರೆ. ಲಿಶಾಂತ್ ಮಲಗಿದ್ದ ಅವಾಗ ತಾನೇ ಇದ್ದಿದ್ದ, ಸೊ ಅವನು ಇಮಿಟೇಟ್ ಮಾಡ್ತಾ ಇದ್ದೆ. ನನ್ನ ಮಗನ ನಾನೇ ಇಮಿಟೇಟ್ ಮಾಡಿ ನಾನೇ ನಗ್ತಾ ಇರ್ತೀನಿ. ಅದೇನೋ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಅವನಿಗೆ ಫ್ಯಾನ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಳಿಗೂ ಫ್ಯಾನ್ ನೋಡಿ ತುಂಬ ಖುಷಿ ಪಡ್ತಾರೆ, ಅದು ರನ್ ಆಗ್ತಾ ಇರುತ್ತಲ್ಲ ಅದನ್ನು ನೋಡಿ. ಆ್ಯಂಡ್ ಇಲ್ಲಿ ಫಸ್ಟು ಸ್ಟಾರ್ಟರ್ಸ್ಗೆ ನಾವಿಲ್ಲಿ ಪನ್ನೀರ್ ಗೋಬಿ ಏನಿದೆ ಅದನ್ನು ತರಿಸ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ಅಕ್ಕನೇ ಸರ್ವ್ ಮಾಡ್ತಾಯಿದ್ಲು ಎಲ್ಲರಿಗೂ. ಸೊ ಅಕ್ಕನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ನೇಮ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಪಾಪುಗೆ ನಾವೆಲ್ಲ ತಿಂತಿರೋದು ನೋಡಿ ಅವನಿಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ನಗುನು ಬರ್ತಾಯಿತ್ತು. ಬಟ್ ಅಷ್ಟೇ ಬೇಜಾರಾಗ್ತಿತ್ತು ಅವನ್ನ ಬಿಟ್ಟು ತಿಂತಾ ಇದ್ದೀವಲ್ಲ ಅಂತ ಹೇಳಿ. ಇನ್ನು ನೆಕ್ಸ್ಟು ನಾವಿಲ್ಲಿ ಮಶ್ರೂಮ್ ಮಂಚೂರಿಯನ್ನು
ಕೂಡ ಆರ್ಡರ್ ಮಾಡಿದ್ವಿ. ಬಟ್ ಅಲ್ಲಿ ಮಶ್ರೂಮ್ ತಿನ್ನೋಂಗಿಲ್ಲ ಅಂತ ನಮ್ಮಮ್ಮ ಹೇಳ್ಬಿಟ್ರು. ಸೊ ಬೇಜಾರಾಯಿತು, ಮಶ್ರೂಮ್ ತಿಂದಿಲ್ಲ ನಾನು. ಸೊ ಅಪ್ಪ ಅಮ್ಮ ಬಾವ ಮಾತ್ರ ತಿಂದರು. ಅಕ್ಕನಿಗೆ ಏನು ಹೇಳ್ತಾರೆ, ಕಿಡ್ನಿಲಿ ಸ್ಟೋನ್ ಇತ್ತಲ್ವ, ಅವಳಿಗೂ ಆಪ್ರೇಷನ್ ಆಗಿರೋದ್ರಿಂದ ಅವಳು ಕೂಡ ಮಶ್ರೂಮ್ನ ತಿಂದಿಲ್ಲ. ಪಪ್ಪ ತಿನ್ಕೋತಾವಡೆ ನೋಡು. ಎಲ್ಲರಿಗೂ ಏನೇನು ಇಷ್ಟನೋ ಅದನ್ನೆಲ್ಲ ಆರ್ಡರ್ ಮಾಡಿಕೊಂಡು ತಿಂತಾ ಇದ್ದಾರೆ. ನಾವಿಲ್ಲಿ ರೋಟಿ ಮತ್ತು ಪನ್ನೀರ್ ಗ್ರೇವಿ ಏನಿದೆ ಅದನ್ನು ತರಿಸ್ಕೊಂಡಿದ್ವಿ, ನಾನು ಅಕ್ಕ ಮಾತ್ರ. ಸೊ ಅದಾದಮೇಲೆ ನಾವು ಮಂಚೂರಿಯನ್ ಏನು ಮಿಸ್ ಆಯಿತು, ಬೇಬಿ ಕಾರ್ನ್ನ ಆರ್ಡರ್ ಮಾಡಿದ್ವಿ. ಮಹಿನೆ ಬೇಬಿ ಕಾರ್ನ್ ತಿನ್ಬೋದಲ್ವ ಅಂತ ಹೇಳಿ ಬೇಬಿ ಕಾರ್ನ್ನ ಆರ್ಡರ್ ಮಾಡಿದ್ರು. ಪಾಪ ನನ್ನ ಮಗು ಎಲ್ಲರೂ ಪನ್ನೀರ್ ಅದು. ಲಿಶುನ ಎತ್ಕೊಂಡು ಊಟ ಮಾಡೋದು ತುಂಬಾ ಕಷ್ಟ. ಅಂದರೆ ನೀವು ಮಾಮೀಸ್ಗೆ ಮಾತ್ರ ಗೊತ್ತಿರುತ್ತೆ ಇಂಥ ಸಿಚುವೇಶನ್ಸ್ ಎಲ್ಲ. ಸೊ ಅವನು ಸೈಲೆಂಟಾಗಿ ಇರ್ಬೋದು, ಬಟ್ ಆದರೆ ಅವನು ಪಾಪ ಅವನು ಎಷ್ಟು ಫೀಲ್ ಮಾಡ್ಕೊಳ್ತಿದ್ದ ಅಂತ ಹೇಳಿದರೆ, ನಾನು ಬಿಟ್ಟು ತಿಂತಿದ್ದಾರಲ್ಲ, ನನಗೆ ಯಾಕೆ ಯಾರೂ ಏನೂ ಕೊಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಅಪ್ಪ ಬೇಗ ಬೇಗ ಊಟ ಮಾಡಿಕೊಂಡು ಅವನನ್ನು ಎತ್ಕೊಳ್ತಾರೆ. ಮಕ್ಕಳನ್ನ ಯಾರಾದರೂ ಒಬ್ಬರು ಎತ್ಕೊಂಡ್ರೆ ನಾವು ಕೂಡ ನೆಮ್ಮದಿಯಿಂದ ಊಟ ಮಾಡ್ಬೋದು. ಸೊ ಇಲ್ಲಿ ಮಹಿ ಕೂಡ ಕ್ಯಾರಿ ಮಾಡ್ತಾರೆ ಪಾಪುನ, ಆ್ಯಂಡ್ ಅಪ್ಪ ಕೂಡ ಕ್ಯಾರಿ ಮಾಡ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಮನೇಲಿದ್ದಾಗಲೂ ಅಷ್ಟೇ, ನಾನೇನಾದರೂ ಊಟ ಮಾಡ್ತಿದ್ದೀನಿ ಅಂದರೆ ಯಾರಾದರೂ ಒಬ್ಬರು ಪಾಪುನೇ ಎತ್ಕೊಂಡು ಆಟ ಆಡಿಸ್ತಾ ಇರ್ತಾರೆ, ಇಲ್ಲಾಂದರೆ ಅವನು ಚೆಂಡು ಹಿಡಿತಾನೆ. ಹಾಗಾಗಿ ನಮಗೂ ಕೂಡ ನೆಮ್ಮದಿಯಾಗಿ ಊಟ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಯಾರಾದರೂ ಒಬ್ಬರು ಕ್ಯಾರಿ ಮಾಡ್ತಾ ಇರ್ತಾರೆ, ನಾನು ನೆಮ್ಮದಿಯಾಗಿ ಊಟ ಮಾಡ್ಕೊಳ್ಳಿ ಅಂತ. ಯಾಕಂದರೆ ನಾವು ಫೀಡ್ ಮಾಡ್ತಾ ಇರ್ತೀವಿ, ನಮಗೂ ಕೂಡ ಸುಸ್ತಾಗ್ತಾ ಇರುತ್ತೆ, ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಸೊ ನಾವು ನೆಮ್ಮದಿಯಿಂದ ಊಟ ಮಾಡಿದ್ರೆ ಮಕ್ಳಿಗೂ ಆರಾಮಾಗಿ ಫೀಡ್ ಮಾಡ್ಬೋದು ಅಂತ ಹೇಳಿ ಅವರು ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಏನಿಲ್ಲ. ಊಟ ಎಲ್ಲ ಮುಗಿತಾ ಬಂತು. ನೆಕ್ಸ್ಟು ನಾವಿಲ್ಲಿ ಕಾಫಿ ಮತ್ತು ಟೀಗೆ ಆರ್ಡರ್ ಮಾಡಿಬಿಟ್ಟು, ಮಾಮೂಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದ್ರೆ ಏನು ಮಾಡ್ತಾರೆ, ಮಾತುಕತೆ ಅದು ಇದು ಇದ್ದೇ ಇರುತ್ತೆ. ಸ್ವಲ್ಪ ಮಾತಾಡಿಕೊಂಡು ತಲಾಟೆ ಮಾಡಿಕೊಂಡು ಅಲ್ಲಿಂದ ನಾವು ಸ್ಟ್ರೈಟ್ ಮನೆಗೆ ಹೊರಡ್ತೀವಿ. ಮನೆಗೆ ಹೋದ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಏನು ಮಾಡಿಲ್ಲ. ಸೊ ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ, ಓಕೆನಾ. ಮಳೆ ಬಂದುಬಿಡುತ್ತೆ ಅಂತ ಹೇಳಿ ಬೇಗನೆ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ವೀಡಿಯೋನ ಮಹಿ ನಾನೇ ಮಾಡ್ತೀನಿ ಕೊಡು ಅಂತ ಈಸ್ಕೊಂಡು ಅವರು ಗೇಮ್ ಆಡ್ತಾ ಏನು ಮಾಡಿದ್ದಾರೆ, ವೀಡಿಯೋ ಮಾಡೋದನ್ನು ಮರ್ತ್ಬಿಟ್ಟಿದ್ದಾರೆ. ನೋಡಿ ಅವ್ರು ಮಾಡಿರೋ ವೀಡಿಯೋ ಈ ರೀತಿ ಇದೆ. ಸೊ ನಂಬಿ ಏನಾದರೂ ಅವ್ರ ಕೈಗೆ ಫೋನ್ ಕೊಟ್ಬಿಟ್ರೆ ಅಷ್ಟೇ ಕತೆ ಅಂತ ಹೇಳಿ ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ. ಇನ್ನೊಂದು ಸಲ ಮಾತ್ರ ನಿಮ್ಮ ಕೈ ಕೊಡೋಲ್ಲ ನಾನು ಕ್ಯಾಮ್ರಾನ ಅಂತ ಹೇಳಿ ಅವರು ಸಾರಿ ಮರ್ತ್ಬಿಟ್ಟೆ ಅಂತ ಹೇಳ್ತಾಯಿದ್ರು. ಇಟ್ಸ್ ಓಕೆ ಅಂತ ಹೇಳಿ ನಾನು ಸುಮ್ಮನಾದೆ. ಮನೆಗೆ ಬಂದ ತಕ್ಷಣ ಅಮ್ಮ ರತ್ನೀರು ತೆಗೆದು, ನಾನು ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬಂದರೂ ಅವರು ರತ್ನೀರು ತೆಗಿತಾರೆ, ಏನೇ ದೃಷ್ಟಿ ಇದ್ದರೂ ಅದೆಲ್ಲ ಹೋಗಲಿ ಅಂತ ಹೇಳಿ. ಅದಾದಮೇಲೆ ನಾವು ಮನೆಗೆ ಹೋಗ್ತೀವಿ. ಸೊ ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.